ಜಮೀನು ಅಥವಾ ಸೈಟ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಈ ಮಾಹಿತಿ ನಿಮಗೆ ಗೊತ್ತಿರಲೇಬೇಕು. ಲಕ್ಷಾಂತರ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದು ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡಿದ್ರು ಕೂಡ ವಿವಾದ ಬರ್ಬೋದು ಅಂದ್ರೆ ನಂಬ್ತೀರಾ? ತುಂಬಾ ಜನ ಕೇಳೋದು ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಲ್ಯಾಂಡ್ ನ ಪರ್ಚೇಸ್ ಮಾಡಬಹುದಾ, ಮಾಡಿದ್ರೆ ಏನೇನ್ ಪ್ರಾಬ್ಲಮ್ ಆಗುತ್ತೆ? ಹಾಯ್, ಐ ಆಮ್ ಸಚಿನ್, ಅಡ್ವೊಕೇಟ್. ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ನ ಎಲ್ಲಾ ಲ್ಯಾಂಡ್ ಪರ್ಚೇಸ್ ಮಾಡಬಾರ್ದು ಅಂತ ಏನಿಲ್ಲ. ಆದ್ರೆ ಇನ್ ಸಮ್ ಸಿಚುವೇಶನ್ ಲ್ಯಾಂಡ್ ಗೆ ಸ್ಪೆಷಲ್ ರಿಸ್ಟ್ರಿಕ್ಷನ್ಸ್ ಇರಬಹುದು. PTCL Act 1978 protects certain lands granted by government to scheduled caste and scheduled tribes beneficiaries from being transferred in violation of the grant condition. ಕೆಲವೊಂದು ಲ್ಯಾಂಡ್ ಗಳು ಗವರ್ಮೆಂಟ್ ಇಂದ ಗ್ರಾಂಟ್ ಆಗಿರ್ತದೆ. ಆ ಲ್ಯಾಂಡ್ ಗಳ ಮೇಲೆ ಏನೇನ್ ರಿಸ್ಟ್ರಿಕ್ಷನ್ ಇರಬಹುದು ಅಂತ ಅಂದ್ರೆ, ಸೇಲ್ ಮಾಡೋ ರಿಸ್ಟ್ರಿಕ್ಷನ್ ಇರಬಹುದು, ಗಿಫ್ಟ್ ಮಾಡೋ ರಿಸ್ಟ್ರಿಕ್ಷನ್ ಇರಬಹುದು, ಅಡಾಯ್ಡೋ ರಿಸ್ಟ್ರಿಕ್ಷನ್ ಇರಬಹುದು, ಮಾರೋದಿಕ್ಕೆ ಗವರ್ಮೆಂಟ್ ಪರ್ಮಿಷನ್ ಬೇಕಾಗಿರ್ಬೋದು, ವೈಲೇಷನ್ ಆದ್ರೆ ಟ್ರಾನ್ಸ್ಫರ್ ವಾಯ್ಡ್ ಆಗುತ್ತೆ, ಒರಿಜಿನಲ್ ಗ್ರಾಂಟಿ ಅಥವಾ ಅವ್ರ ಲೀಗಲ್ ಹೇರ್ಸ್ ರಿಸ್ಟೋರೇಷನ್ ಕೇಳಬಹುದು. PTCL ಕೇಸಲ್ಲಿ RTC ನೋಡಿದ್ರೆ ಸಾಕಾಗೋದಿಲ್ಲ, ಗ್ರಾಂಟ್ ಆರ್ಡರ್ ಮತ್ತೆ ಸಾಗುವಳಿ ಚಿಟ್ ವೆರಿಫೈ ಮಾಡೋದು ಬಹಳ ಮುಖ್ಯ. ಇದೇ ತರದ ಹೆಚ್ಚಿನ ಮಾಹಿತಿಗಾಗಿ ನನ್ನ ಪೇಜ್ ನ ಫಾಲೋ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ.